ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸಂಧ್ಯಾ ವಂದನೆಯ ಪುನರ್ಮನನ ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸೇರಿದ್ದೇವೆ. ಈಗ ನಾವು ಮಾಡ್ತಾ ಇರುವಂತಹದ್ದು ಹೆಸರಿನ ಹಾಗೆ ಪುನರ್ಮನನ, ಅಂದರೆ ಮೊದಲೇ ತಿಳ್ಕೊಂಡಿರುವಂತಹದ್ದನ್ನ ಪುನಃ ಮನನ ಮಾಡ್ತಾ ಇರುವಂತಹದ್ದು. ಹೊಸದಾಗಿ ಸಂಧ್ಯಾ ವಂದನೆಯನ್ನು ಹೇಳ್ಕೊಡ್ತಾ ಇದ್ದೇವೆ ಅಂತ ಅರ್ಥ ಅಲ್ಲ. ನೀವೆಲ್ಲರೂ ಕೂಡ ನಿಮ್ಮ ನಿಮ್ಮ ಉಪನಯನದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದೀರಿ. ಅದನ್ನ ಪುನಃ ಮನನ ಮಾಡುವಂತಹದ್ದು. ಯಾಕೆಂತಂದ್ರೆ ನಾವೆಲ್ಲರೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಹುಟ್ಟಿ ಬೆಳೆದಂಥವರು ಕಾರಣಾಂತರದಿಂದ ಉದ್ಯೋಗವನ್ನು ಅರಸಿ ಬೇರೆ ಬೇರೆ ನಗರಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಉದ್ಯೋಗವನ್ನು ಮಾಡ್ತಾ ಜೀವನ ನಿರ್ವಹಣೆಯನ್ನ ಮಾಡ್ತಾ ಇದ್ದೇವೆ. ಇದರ ಮಧ್ಯದಲ್ಲಿ ಬೇರೆ ಬೇರೆ ಕಾರಣದಿಂದ ನಮ್ಮ ನಿತ್ಯವೂ ಮಾಡಲೇಬೇಕಾದಂತಹ ನಿತ್ಯ ಕರ್ಮವಾದಂತಹ ಸಂಧ್ಯಾ ವಂದನೆ ಮಾಡಲಿಕ್ಕೆ ಆಗದೇನೆ ಅಥವಾ ಸರಿಯಾಗಿ ಮಾಡಲಿಕ್ಕೆ ಆಗದೇನೆ ಬಿಟ್ಟಿರುವಂತಹದ್ದು ಕೂಡ ಇದೆ. ಆದರೆ ನಮಗೆಲ್ಲರಿಗೂ ಕೂಡ ಅದನ್ನು ಮಾಡಬೇಕು ಅನ್ನುವಂಥ ಆಸಕ್ತಿ, ಇಚ್ಛೆ ಎರಡೂ ಇದೆ. ಆದರೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೀವನದಲ್ಲಿ ಮನುಷ್ಯನಿಗೆ ದೈಹಿಕವಾದಂತಹ ಬಲ ಎಷ್ಟು ಪ್ರಮುಖವೋ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹದ್ದು ಅಂತಃಸತ್ವ ಅನ್ನುವಂಥದ್ದು. ಎಷ್ಟೇ ಬುದ್ಧಿ ಇದಿದ್ದು ಬುದ್ಧಿವಂತಿಕೆಯ ಕಾರ್ಯವನ್ನು ಮಾಡಿದರೂ ಕೂಡ, ದೈಹಿಕವಾದಂತಹ ಬಲ ಇದ್ದು ದೈಹಿಕವಾದಂತಹ ಕೆಲಸ ಕಾರ್ಯಗಳನ್ನು ಮಾಡಿದರೂ ಕೂಡ ಅಂತಃಸತ್ವ ಅನ್ನುವಂಥದ್ದು ಇಲ್ಲ ಅಂತಾದರೆ ಆ ಕಾರ್ಯ ಸರಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾರ್ಯಗಳಿಗೂ ಕೂಡ ಮೂಲವಾಗಿರುವಂತಹದ್ದು ಅಂತಃಸತ್ವ. ಆ ಅಂತಃಸತ್ವ ಸರಿಯಾಗಿ ಇರಬೇಕು. ಅದು ಪ್ರಚೋದನೆಯಾಗಿ ನಮ್ಮನ್ನ ಒಳ್ಳೆಯ ಕಾರ್ಯದ ಕಡೆಗೆ ನಡೆಸ್ಕೊಂಡು ಹೋಗ್ಬೇಕು ಅಂತಾದ್ರೆ ಅದಕ್ಕೆ ಈ ಗಾಯತ್ರಿ ಉಪಾಸನೆ ಅಗತ್ಯ ಬಹಳ ಇದೆ. ಹಾಗಾಗಿ ಪ್ರತಿದಿನವೂ ಕೂಡ 2 ಹೊತ್ತು ಸಂಧ್ಯಾಕಾಲದಲ್ಲಿ ಸಂಧ್ಯಾ ವಂದನೆಯನ್ನು ಮಾಡಬೇಕು ಅಂತ ಹೇಳಿ ಹಿರಿಯರು, ಜ್ಞಾನಿಗಳು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಮಾಡುವಂತಹ ವಿಧಾನಗಳಿದೆ. ಆದರೆ ವಿಸ್ತಾರವಾದಂತಹ ಅದನ್ನು ಎಲ್ಲರಿಗೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಒಂದು ಸಂಕ್ಷಿಪ್ತವಾದಂತಹ ವಿಧಾನವನ್ನು ಮಾಡಿ ಎಲ್ಲ ಕೆಲಸಗಳನ್ನು ಮಾಡುವವರು ಕೂಡ ಇರುವಂತಹ ಅಲ್ಪ ಸಮಯದಲ್ಲಿ ಅದನ್ನು ಮುಗಿಸ್ಲಿಕ್ಕೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅತ್ಯಂತ ಸಂಕ್ಷಿಪ್ತವಾದಂತಹ ಒಂದು ಸಂಧ್ಯಾ ವಂದನೆಯ ಪದ್ಧತಿಯನ್ನ ನಾವು ಬೇರೆ ಎಲ್ಲ ಆಕರ ಗ್ರಂಥಗಳಿಂದ ಸಂಪಾದನೆಯನ್ನು ಮಾಡಿ ಸಿದ್ಧಪಡಿಸಿದ್ದೇವೆ. ಆ ಸಿದ್ಧಪಡಿಸಿರುವಂತಹ ಸಂಧ್ಯಾ ವಂದನೆಯ ಮಂತ್ರ ನಿಮಗೆ PDF ಮೂಲಕವಾಗಿ ಸಿಗತ್ತೆ. ಅದನ್ನು ಹೇಗೆ ಮಾಡಬೇಕು ಅನ್ನುವಂಥ ಕೈಕರಣವನ್ನ ನಾನೀಗ ಮಾಡಿ ತೋರಿಸ್ತಾ ಹೋಗ್ತೇನೆ ಸಂಧ್ಯಾ ವಂದನೆಯ ಮೂಲಕವಾಗಿ. ನೀವೆಲ್ಲರೂ ಕೂಡ ಇದನ್ನು ನೋಡಿಕೊಂಡು ಇದೇ ರೀತಿಯಾಗಿ ಈ ಸಂಕ್ಷಿಪ್ತ ಸಂಧ್ಯಾ ವಂದನೆಯನ್ನ ಮನೆಯಲ್ಲಿ ಪ್ರತಿ ದಿವಸವೂ ಕೂಡ ಆಚರಣೆಯನ್ನು ಮಾಡಬಹುದು. ಈಗ ಪ್ರಾರಂಭವನ್ನು ಮಾಡೋಣ. ಮೊದಲು ಪಂಚಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕೋಬೇಕು. ಆಚಮನವನ್ನು ಮಾಡಿದಂತಹ ನೀರನ್ನ ಬೇರೆ ಕೆಲಸಗಳಿಗೆ ಉಪಯೋಗಿಸಬಾರದು. ಮೊದಲು ಆಚಮನ. ನಾನು ಮಂತ್ರವನ್ನು ಹೇಳಿ ಕೈಕರಣವನ್ನು ಮಾಡ್ತಾ ಹೋಗ್ತೇನೆ. ಗಮನ ಇಟ್ಟು ನೋಡಿ. ಓಂ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಭಾಶ್ಚಾಭ್ಯಂತರ ಶುಚಿಃ. ಓಂ ಭೂರ್ಗ್ವೇದಾಯ ಸ್ವಾಹ. ಓಂ ಭುವಃ ಯಜುರ್ವೇದಾಯ ಸ್ವಾಹ. ಓಂ ಸುವಃ ಸಾಮವೇದಾಯ ಸ್ವಾಹ. ಕರಂ ಪ್ರಕ್ಷಾಲ್ಯ. ಇದಾದ್ಮೇಲೆ ಭಸ್ಮವನ್ನ ಎಡಗೈಯಲ್ಲಿ ಹಾಕಿಕೊಂಡು ಅದಕ್ಕೆ ನೀರನ್ನು ಹಾಕಿ
ಬಲಗೈಯಲ್ಲಿ ಮುಚ್ಚಿಕೊಂಡು ಬಲಗಡೆಯ ಕಾಲಿನ ಮೇಲೆ ಹೀಗೆ ಇಟ್ಕೋಬೇಕು. ಇದು ಅಭಿಮಂತ್ರಣೆಯ ಮಂತ್ರ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ವ ಮಾಂ. ಭವೋದ್ಭವಾಯ ನಮಃ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತರಮಣಾಯ ನಮೋ ಮನೋನ್ಮನಾಯ ನಮಃ. ಅಘೋರೇಭ್ಯೋऽಥ ಘೋರೇಭ್ಯೋ ಘೋರಘೋರತರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ. ಹೀಗೆ ಅಭಿಮಂತ್ರಣೆಯನ್ನು ಮಾಡಿ ಮುಂದಿನ ಮಂತ್ರದಿಂದ ಆ ಭಸ್ಮವನ್ನ ಮಿಶ್ರಣ ಮಾಡಬೇಕು. ಓಂ ಮಾನಸ್ತೋಕೇತನಯೇ ಮಾನ ಆಯುಷಿಮಾನೋ ಗೋಷುಮಾನೋ ಅಶ್ವೇಶುರೀರಿಷಃ. ವೀರಾನ್ಮಾನೋ ರುದ್ರಭಾಮಿತೋ ವಧೀರ್ಹ ವಿಷ್ಮಂದೋ ನಮಸಾ ವಿಧೇಮತೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಹೀಗೆ ಮಿಶ್ರಣವನ್ನು ಮಾಡಿ ಮುಂದಿನ ಒಂದು ಮಂತ್ರದಿಂದ ಮೈಗೆ ಲೇಪನವನ್ನು ಮಾಡ್ಕೋಬೇಕು. ಅಗ್ನಿರಿತಿ ಭಸ್ಮ, ವಾಯುರಿತಿ ಭಸ್ಮ, ಜಲಮಿತಿ ಭಸ್ಮ, ಸ್ಥಲಮಿತಿ ಭಸ್ಮ, ವ್ಯೋಮೇತಿ ಭಸ್ಮ, ಸರ್ವಗಂ ಹವಾ ಇದಂ ಭಸ್ಮ. ಹೀಗೆ ಮಂತ್ರವನ್ನು ಹೇಳಿ ಮೈಗೆ ಲೇಪನವನ್ನು ಮಾಡಿಕೊಂಡು ಕೈಯನ್ನ ಸರಿಯಾಗಿ ತೊಳ್ಕೊಂಡು ಪುನಃ ನೀರನ್ನು ಹಾಕ್ಕೊಂಡು ಆಚಮನವನ್ನು ಮಾಡಬೇಕು. ಓಂ ಭೂರ್ವೇದಾಯ ಸ್ವಾಹ. ಓಂ ಭುವಃ ಯಜುರ್ವೇದಾಯ ಸ್ವಾಹ. ಓಂ ಸುವಃ ಸಾಮವೇದಾಯ ಸ್ವಾಹ. ಕರಂ ಪ್ರಕ್ಷಾಲ್ಯ. ಹೀಗೆ ಆಚಮನವನ್ನು ಮಾಡಿ ಈಗ ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಣವಸ್ಯ ಪರಬ್ರಹ್ಮ ಋಷಿಃ ದೇವಿ ಗಾಯತ್ರಿ ಛಂದಃ ಪರಬ್ರಹ್ಮ ಪರಮಾತ್ಮ ದೇವತಾ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಅಂದ್ರೆ ಮೊದಲು ಭೂಮಿಯನ್ನ, ಆಮೇಲೆ ಮಂಡಿಯನ್ನ, ಆಮೇಲೆ ಸೊಂಟದ ಭಾಗವನ್ನ, ಆಮೇಲೆ ಹೊಕ್ಕಳಿನ ಭಾಗವನ್ನ, ಅದಾದ್ಮೇಲೆ ಎದೆಯ ಭಾಗವನ್ನ, ಅದಾದ್ಮೇಲೆ ಈ ಮೂಗನ್ನ ಹಾಗೂ ಈ ತಲೆಯನ್ನ, ಈ ಭಾಗವನ್ನ ಸ್ಪರ್ಶವನ್ನ ಮಾಡುವಂಥ ಈ ಬಲಗೈಯ ಹೆಬ್ಬೆರಳು ಮತ್ತೆ ಅನಾಮಿಕ ಮತ್ತು ಕನಿಷ್ಠಿಕೆಯ ಈ 3 ಬೆರಳನ್ನ ಪ್ರಾಣಾಯಾಮಕ್ಕೆ ಉಪಯೋಗ ಮಾಡಬೇಕು. ಮೊದಲು ಹೆಬ್ಬೆರಳಿನಿಂದ ಬಲಗಡೆಯ ಮೂಗಿನ ಹೊಳ್ಳೆಯನ್ನ ಹೀಗೆ ಮುಚ್ಚಿಕೊಂಡು ಎಡಗಡೆಯ ಹೊಳ್ಳೆಯಿಂದ ಶ್ವಾಸವನ್ನು ಒಳಗಡೆ ತೆಗೆದುಕೊಂಡು ಶ್ವಾಸವನ್ನು ನಿಲ್ಲಿಸಿ ಗಾಯತ್ರಿ ಮಂತ್ರವನ್ನು ಹೇಳಿ, ಅದಾದ್ಮೇಲೆ ಈ 2 ಬೆರಳಿನಿಂದ ಅಂದ್ರೆ ಅನಾಮಿಕ ಮತ್ತು ಕನಿಷ್ಠಿಕ ಈ 2 ಬೆರಳಿನಿಂದ ಎಡಗಡೆ ಹೊಳ್ಳೆಯನ್ನು ಮುಚ್ಚಿ ಬಲಗಡೆ ಹೊಳ್ಳೆಯಿಂದ ಶ್ವಾಸವನ್ನ ಹೊರಗಡೆ ಬಿಡಬೇಕು. ಅದಾದ ನಂತರ ಪುನಃ ಬಲಗಡೆ ಹೊಳ್ಳೆಯಿಂದನೇ ಶ್ವಾಸವನ್ನು ಒಳಗಡೆ ತೆಗೆದುಕೊಂಡು ನಿಲ್ಲಿಸಿ ಪುನಃ ಬಲಗಡೆ ಹೊಳ್ಳೆಯನ್ನು ಮುಚ್ಚಿ ಎಡಗಡೆ ಹೊಳ್ಳೆಯಿಂದ ಶ್ವಾಸವನ್ನ ಹೊರಗಡೆ ಬಿಡಬೇಕು. ಈ ಕ್ರಮದಲ್ಲಿ ಪ್ರಾಣಾಯಾಮವನ್ನು ಮಾಡಿ 3 ಬಾರಿ ಗಾಯತ್ರಿಯ ಮಂತ್ರವನ್ನು ಹೇಳಬೇಕು. ಅದಾದ ನಂತರದಲ್ಲಿ ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವಸ್ಸು ಬರೋಂ ಅಂತ ಹೇಳಬೇಕು. ಅದಾದ ಮೇಲೆ ಸಂಕಲ್ಪವನ್ನು ಮಾಡಬೇಕು. ಬಲಗೈಯಲ್ಲಿ ಒಂದು ಉದ್ಧರಣೆ
ನೀರನ್ನು ತೆಗೆದುಕೊಂಡು ಸಂಕಲ್ಪದಲ್ಲಿ ಯಾವ ಕ್ಷೇತ್ರದಲ್ಲಿ ಅಂದರೆ ಯಾವ ಪ್ರದೇಶದಲ್ಲಿ ನಾವಿದ್ದೇವೆ ಎನ್ನುವಂತಹದ್ದನ್ನ ಬೇರೆ ಬೇರೆ ರೀತಿಯಾಗಿ ಹೇಳುವಂತಹ ಪದ್ಧತಿ ಇದೆ. ಅದನ್ನು ನಿಮಗೆ ಪಠ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಕೊಟ್ಟಿದ್ದೇವೆ. ಬಾಕಿದನ್ನ ನೀವು ಈ ಗ್ರೂಪ್ನಲ್ಲಿ ಆಮೇಲೆ ಚರ್ಚೆಯನ್ನು ಮಾಡಿ ತಿಳ್ಕೊಳ್ಬಹುದು. ವಿಷ್ಣೋಃ ವಿಷ್ಣೋರಾಜ್ಞಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯಪರಾರ್ಧೆ ಶ್ರೀಹರೇಃ ಶ್ವೇತವರಾಹಕಲ್ಪೆ ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮೆ ಪಾದೆ ಜಂಬೂದ್ವೀಪೆ ಭರತಖಂಡೆ ಭಾರತವರ್ಷೆ ಮಹಾಮೇರೋಃ ದಕ್ಷಿಣೆ ಪಾರ್ಶ್ವೆ ಶ್ರೀಮದ್ಗೋದಾವರ್ಯಾಃ ಶುಭದಕ್ಷಿಣೆ ತೀರೆ ಶಾಲಿವಾಹನಜಕಾಬ್ದೆ ಸಹ್ಯಪರ್ವತೆ ಅಸ್ಮಿನ್ ವರ್ತಮಾನಕಾಲಮಾನವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠೇ ಸಂವತ್ಸರಾಣಾಂ ಮಧ್ಯೆ. ಇದಾದ ಮೇಲೆ ಆ ವರ್ಷದ ಸಂವತ್ಸರದ ಹೆಸರನ್ನು ಹೇಳಬೇಕು. ಈಗ ಪ್ರಸಕ್ತರ ಸಂವತ್ಸರ ಶಾರ್ವರಿ, ಅದನ್ನು ನಾನು ಹೇಳ್ತೇನೆ. ಇವತ್ತಿನ ಒಂದು ಸಂಕಲ್ಪವನ್ನು ನಾನು ಮಾಡ್ತೇನೆ. ಅದೇ ರೀತಿಯಲ್ಲಿ ನೀವು ಪ್ರತಿ ದಿವಸವೂ ಕೂಡ ಬದಲಾವಣೆಯನ್ನು ಮಾಡಿಕೊಳ್ಬೇಕು. ಶಾರ್ವರಿ ನಾಮ ಸಂವತ್ಸರಸ್ಯ, ಅದಾದ್ಮೇಲೆ ಅಯನವನ್ನು ಹೇಳಬೇಕು. ಉತ್ತರಾಯಣೆ, ಅದಾದ್ಮೇಲೆ ಋತುವನ್ನು ಹೇಳಬೇಕು. ಗ್ರೀಷ್ಮ ಋತವು, ಅದಾದ್ಮೇಲೆ ಮಾಸವನ್ನು ಹೇಳಬೇಕು. ಜ್ಯೇಷ್ಠ ಮಾಸೆ, ಅದಾದ್ಮೇಲೆ ಪಕ್ಷವನ್ನು ಹೇಳಬೇಕು. ಶುಕ್ಲೇ ಪಕ್ಷೆ, ಅದಾದ್ಮೇಲೆ ತಿಥಿಯನ್ನು ಹೇಳಬೇಕು. ನವಮ್ಯಾಂ ಶುಭ ತಿಥೌ, ಅದಾದ್ಮೇಲೆ ವಾರವನ್ನು ಹೇಳಬೇಕು. ಭಾನುವಾಸರಯುಕ್ತಾಯಾಂ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೆ ಮಹಾಪುಣ್ಯ ಶುಭ ತಿಥೌ ಮಮೋಪಾತ್ತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ. ಬೆಳಗಿನ ಜಾವದಲ್ಲಾದರೆ ಪ್ರಾತಃ ಸಂಧ್ಯಾಮುಪಾಸಿಷ್ಯೆ, ಸಾಯಂಕಾಲದಲ್ಲಾದರೆ ಸಾಯಂ ಸಂಧ್ಯಾಮುಪಾಸಿಷ್ಯೆ ಅಂತ ಹೇಳಿ ಆ ಉದ್ಧರಣೆಯಲ್ಲಿರುವಂತಹ ನೀರನ್ನ ಕೆಳಗಡೆ ಬಿಡಬೇಕು. ಅದಾದ ಮೇಲೆ ಪುನಃ ಎಡಗೈಯಿಂದ ನೀರನ್ನು ತೆಗೆದುಕೊಂಡು ಬಲಗೈಯಿಂದ ಮಾರ್ಜನವನ್ನ ಅಂದ್ರೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಳುವಂತಹದ್ದು. ಈ ಮುಂದಿನ ಮಂತ್ರವನ್ನು ಹೇಳಿ. ಓಂ ಆಪೋಹಿಷ್ಠಾಮಯೋ ಭುವಸ್ತಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಶಿವತಮೋ ರಸಸ್ತಸ್ಯ ಭಾಜಯತೆ ಹನಃ ಉಷತೇರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜನ್ಮಥ ಆಪೋ ಜನಯಥಾ ಜನಃ. ಹೀಗೆ ಪ್ರೋಕ್ಷಣೆಯನ್ನು ಮಾಡಬೇಕು. ಅದಾದ ಮೇಲೆ ಮಂತ್ರಾಚಮನ ಅಂದ್ರೆ ಒಂದು ಉದ್ಧರಣೆ ನೀರನ್ನ ಬಲಗೈಯಲ್ಲಿ ಹಾಕ್ಕೊಳ್ಬೇಕು. ಈ ಮಂತ್ರವನ್ನು ಹೇಳಬೇಕು. ಬೆಳಗಿನ ಜಾವದಲ್ಲಿ ಹೇಳುವಂತಹ ಮಂತ್ರವನ್ನು ನಾನು ಹೇಳ್ತೇನೆ. ಓಂ ಸೂರ್ಯಶ್ಚ ಮಾಮನ್ಯಶ್ಚ ಮನ್ಯಪತಯಶ್ಚ ಮನ್ಯಕೃತೇಭ್ಯಃ ಪಾಪೇಭ್ಯೋ ರಕ್ಷಂತಾಂ ಯದ್ರಾತ್ರ್ಯಾ ಪಾಪಮಕಾರ್ಷಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಭ್ಯಾಮುದರೇಣ ಶಿಷ್ಣಾ ರಾತ್ರಿಸ್ತದವಲುಂಪತು ಯತ್ಕಿಂಚ ದುರಿತಂ ಮಯೇ ಇದಮಹಂ ಮಾಮಮೃತಯೋನೌ ಸೂರ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂತ ಹೇಳಿ ಕುಡಿಬೇಕು. ಸಾಯಂಕಾಲದಲ್ಲಾದರೆ ಅದೇ ರೀತಿಯಲ್ಲಿ ನೀರನ್ನು ಹಿಡ್ಕೊಂಡು ಓಂ ಅಗ್ನ್ಯಶ್ಚ ಮಾಮನ್ಯಶ್ಚ ಮನ್ಯುಪತಯಶ್ಚ ಮನ್ಯುಕೃತೇಭ್ಯಃ ಪಾಪೇಭ್ಯೋ ರಕ್ಷಂತಾಂ ಯದನ್ನಃ ಪಾಪಮಕಾರ್ಷಂ ಮನಸಾ ವಾಚಾ ಹಸ್ತಾಭ್ಯಾಂ ಪದ್ಭ್ಯಾಮುದರೇಣ ಶಿಷ್ಣಾ ಅಹಸ್ತದವಲುಂಪತು ಯತ್ಕಿಂಚ ದುರಿತಂ ಮಯೇ ಇದಮಹಂ ಮಾಮಮೃತಯೋನೌ ಸತ್ಯೇ ಜ್ಯೋತಿಷಿ ಜುಹೋಮಿ ಸ್ವಾಹ ಅಂತ ಹೇಳಿ ಆ ನೀರನ್ನ ಕುಡಿಬೇಕು. ಅದಾದ್ಮೇಲೆ ಪುನಃ ಮಾರ್ಜನವನ್ನು ಮಾಡಿಕೊಳ್ಬೇಕು. ಓಂ ದಧಿಕ್ರಾವಣ್ಣೋ ಅಕಾರ್ಷಂ ಜಿಷ್ಣೋರಶ್ವಸ್ಯ ವಾಜಿನಃ ಸುರಭಿನೋ ಮುಖಾಕರತ್ ಪ್ರಣ ಆಯುಗುಂಷಿತಾರಿಷತ್ ಓಂ ಆಪೋಹಿಷ್ಠಾಮಯೋ ಭುವಸ್ತಾನ ಊರ್ಜೆ ದಧಾತನ ಮಹೇರಣಾಯ ಚಕ್ಷಸೆ ಯೋ ವಶಿವತಮೋ ರಸಸ್ತಸ್ಯ ಭಾಜಯತೆ ಹನಃ
ಉಷತೇರಿವ ಮಾತರಃ ತಸ್ಮಾ ಅರಂಗಮಾಮವೋ ಯಸ್ಯ ಕ್ಷಯಾಯ ಜನ್ಮಥ ಆಪೋ ಜನಯಥಾ ಜನಃ. ಹೀಗೆ ಪ್ರೋಕ್ಷಣೆಯನ್ನು ಮಾಡಿಕೊಳ್ಬೇಕು. ಅದಾದ ಮೇಲೆ ಅರ್ಘ್ಯಪ್ರದಾನ. ಅರ್ಘ್ಯಪ್ರದಾನ ಅಂತಂದ್ರೆ ಕೈಯಲ್ಲಿ ಬೊಗಸೆಯಲ್ಲಿ ನೀರನ್ನು ಹಿಡ್ಕೊಂಡು ಗಾಯತ್ರಿಯ ಮಂತ್ರವನ್ನು ಹೇಳಿ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ ಅಂತ ಹೇಳಿ ಅರ್ಘ್ಯನ್ನು ಬಿಡಬೇಕು. 3 ಸಾರಿ ಅರ್ಘ್ಯನ್ನು ಬಿಡಬೇಕು. 3 ಸಾರಿ ಅರ್ಘ್ಯನ್ನು ಬಿಟ್ಟ ಮೇಲೆ ಕಾಲದ ಅತಿಕ್ರಮ ಆದರೆ, ಅಂದ್ರೆ ಸರಿಯಾದ ಕಾಲದಲ್ಲಿ ನಾವು ಗಾಯತ್ರಿ ಜಪವನ್ನು ಮಾಡ್ತಾ ಇಲ್ಲ, ಸಂಧ್ಯಾವಂದನೆ ಮಾಡ್ತಾ ಇಲ್ಲ, ಬೇರೆ ಕಾಲ ಆಗಿದೆ, ಬೆಳಿಗ್ಗೆ ತಡ ಆಗಿದೆ ಅಥವಾ ಸಾಯಂಕಾಲ ತಡ ಆಗಿದೆ ಅಂತಾದ್ರೆ 1 ಅರ್ಘ್ಯೆಯನ್ನ ಹೆಚ್ಚುವರಿಯಾಗಿ ಬಿಡಬೇಕು. ಆ ಹೆಚ್ಚುವರಿಯಾಗಿ ಬಿಡುವಾಗ ಏನು ಹೇಳಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೇನೆ. ಮೊದಲು 3 ಅರ್ಘ್ಯೆಯ ಮಂತ್ರವನ್ನು ಹೇಳಿ ತೋರಿಸ್ತೇನೆ. ಕೈಯಲ್ಲಿ ಹೀಗೆ ನೀರನ್ನು ಹಿಡ್ಕೊಂಡು ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ. ಹೀಗೆ 3 ಅರ್ಘ್ಯವನ್ನು ಕೊಟ್ಟ ಮೇಲೆ ಕಾಲಾತಿಕ್ರಮ ದೋಷ ಪರಿಹಾರಾರ್ಥಂ ಪ್ರಾಯಶ್ಚಿತ್ತಾರ್ಘ್ಯಮಹಂ ಕರಿಷ್ಯೆ ಅಂತ ಹೇಳಬೇಕು. ಪ್ರಾಯಶ್ಚಿತ್ತಾರ್ಘ್ಯ ತಡ ಆಗಿದೆ ಅಂತ ಹೇಳಿಕೊಡುವಂತಹದ್ದು. ಇನ್ನೊಂದು ಸಾರಿ ನೀರನ್ನು ಹೇಗೆ ತಗೋಬೇಕು. ಓಂ ಭೂಃ ಓಂ ಭುವಃ ಓಂ ಸುವಃ ಓಂ ಮಹಃ ಓಂ ಜನಃ ಓಂ ತಪಃ ಓಂ ಸತ್ಯಂ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಭಾಸ್ಕರಾಯ ನಮಃ ಇದಂ ಅರ್ಘ್ಯಂ. ಹೀಗೆ 4ನೇದಾಗಿ ಇನ್ನೊಂದು ಅರ್ಘ್ಯವನ್ನು ಕೊಡಬೇಕು. ಅದಾದ್ಮೇಲೆ ಸ್ವಲ್ಪ ನೀರನ್ನ ಕೈಯಲ್ಲಿ ಹಾಕಿ ತಲೆಗೆ ಪ್ರದಕ್ಷಿಣೆಯನ್ನು ಮಾಡಿ ಕೆಳಗಡೆ ಬಿಡಬೇಕು. ಓಂ ಅಸಾವಾದಿತ್ಯೋ ಬ್ರಹ್ಮ, ಹೀಗೆ ನೀರನ್ನು ಬಿಡಬೇಕು. ಅದಾದ್ಮೇಲೆ ಪುನಃ ಆಚಮನವನ್ನು ಮಾಡಬೇಕು. ಓಂ ಭೂರ್ವೇದಾಯ ಸ್ವಾಹ, ಓಂ ಭುವಃ ಯಜುರ್ವೇದಾಯ ಸ್ವಾಹ, ಓಂ ಸುವಃ ಸಾಮವೇದಾಯ ಸ್ವಾಹ. ಕೈಯನ್ನು ತೊಳ್ಕೋಬೇಕು. ಕರಂ ಪ್ರಕ್ಷಾಲ್ಯ. ಅದಾದ್ಮೇಲೆ ಗಾಯತ್ರಿ ಜಪವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಜಪದ ಬುಡದಲ್ಲಿ ನ್ಯಾಸವನ್ನು ಮಾಡಬೇಕು. ಕರನ್ಯಾಸ ಮತ್ತು ಅಂಗನ್ಯಾಸ ಅಂತ ಹೇಳ್ತಾರೆ. ಎಲ್ಲಾ ಜಪಗಳಿಗೂ ಕೂಡ ಇದೇ ತರಹ ಜಪದ ಮೊದಲು ಋಷಿ, ಆಮೇಲೆ ಛಂದಸ್ಸು, ಆಮೇಲೆ ದೇವತೆ, ಈ 3 ಹೇಳಿಕೊಂಡು ಕರನ್ಯಾಸವನ್ನು ಮಾಡಿ, ಅಂಗನ್ಯಾಸವನ್ನು ಮಾಡಿ, ದಿಗ್ಬಂಧನವನ್ನು ಮಾಡಿ, ಧ್ಯಾನ ಶ್ಲೋಕವನ್ನು ಹೇಳಿ ಜಪವನ್ನು ಮಾಡುವಂತಹದ್ದು. ಜಪ ಮುಗಿದ ಮೇಲೆ ಕೇವಲ ಋಷಿ, ಛಂದಸ್ಸು, ದೇವತೆಯನ್ನು ಹೇಳಿಕೊಂಡು ಕೇವಲ ಅಂಗನ್ಯಾಸವನ್ನು ಮಾಡಿಕೊಂಡು ದಿಗ್ವಿಮುಖವನ್ನು ಮಾಡಿಕೊಂಡು ಧ್ಯಾನವನ್ನು ಹೇಳಿದ್ರೆ ಆಯ್ತು. ಇದು ಎಲ್ಲದರಲ್ಲೂ ಒಂದೇ ತರಹ. ಗಾಯತ್ರಿಯಲ್ಲಿರಬಹುದು ಅಥವಾ ಗಾಯತ್ರಿ ಮುಗಿದ ಮೇಲೆ ಅಷ್ಟಾಕ್ಷರಿ, ಆಮೇಲೆ ಪಂಚಾಕ್ಷರಿ, ಎಲ್ಲದರಲ್ಲೂ ಕೂಡ ಇದೇ ರೀತಿಯಾಗಿ ಮಾಡುವಂತಹದ್ದಿರುತ್ತೆ. ನಾವು ಮಾಡಿರುವಂತಹ PDF ಅಲ್ಲೂ ಕೂಡ ಅದೇ ತರಹ ಇದೆ. ಅದನ್ನೇ ನೀವೆಲ್ಲರೂ ಕೂಡ ಅನುಸರಿಸಬಹುದು. ಮೊದಲು ಹೇಗೆ ಗಾಯತ್ರಿ ನ್ಯಾಸ ಅನ್ನುವಂಥದ್ದನ್ನ ನಾನು ತೋರಿಸ್ಕೊಡ್ತೇನೆ. ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದಃ ಸವಿತಾ ದೇವತಾ. ಹೀಗೆ ಋಷಿ ಅಂತ ಹೇಳುವಾಗ ತಲೆಯ ಮೇಲೆ, ಛಂದಃ ಅಂತ ಹೇಳುವಾಗ ಈ ಮೂಗಿನ ಮೇಲೆ, ದೇವತಾ ಅಂತ ಹೇಳುವಾಗ ಹೃದಯದ ಮೇಲೆ, ಹೀಗೆ 5 ಬೆರಳನ್ನು ಕೂಡ ಹೀಗೆ ಇಟ್ಕೋಬೇಕು. ಇಡೀ ಕೈಯನ್ನು ಹೀಗೆ ಇಡಬೇಕು. ಅದಾದ್ಮೇಲೆ ಕರನ್ಯಾಸ ಅಂತ ಹೇಳ್ತಾರೆ. ಕರನ್ಯಾಸ ಮಾಡೋದನ್ನ ತೋರಿಸ್ತೇನೆ. ಓಂ ತತ್ಸವಿತುರ್ಬ್ರಹ್ಮಾತ್ಮನೆ ಅಂಗುಷ್ಠಾಭ್ಯಾಂ ನಮಃ. ಹೀಗೆ ತೋರು ಬೆರಳಿನಿಂದ ಈ ಹೆಬ್ಬೆರಳನ್ನು ಹೀಗೆ ಮುಟ್ಟಬೇಕು. ಅಂಗುಷ್ಠಾಭ್ಯಾಂ ನಮಃ ಅಂತ. ವರೇಣ್ಯಂ ವಿಷ್ಣುವಾತ್ಮನೆ ತರ್ಜನೀಭ್ಯಾಂ ನಮಃ. ಹೀಗೆ ಮಾಡಬೇಕು. ಈ ಹೆಬ್ಬೆರಳಿನಿಂದ ತೋರು ಬೆರಳನ್ನ ಹೀಗೆ ಒರೆಸಬೇಕು. ತರ್ಜನೀಭ್ಯಾಂ ನಮಃ ಅಂತೇಳಿ. ಭರ್ಗೋ ದೇವಸ್ಯ ರುದ್ರಾತ್ಮನೆ ಮಧ್ಯಮಾಭ್ಯಾಂ ನಮಃ. ಮಧ್ಯದ ಬೆರಳು. ಧೀಮಹಿ ಈಶ್ವರಾತ್ಮನೆ
ಅನಾಮಿಕಾಭ್ಯಾಂ ನಮಃ. ಧಿಯೋ ಯೋ ನಃ ಸದಾಶಿವಾತ್ಮನೆ ಕನಿಷ್ಠಿಕಾಭ್ಯಾಂ ನಮಃ. ಪ್ರಚೋದಯಾತ್ ಸರ್ವಾತ್ಮನೆ ಕರತಲ ಕರ ಪೃಷ್ಠಾಭ್ಯಾಂ ನಮಃ. ಇದು ಹೇಗೆ ಅಂತಂದ್ರೆ ಕರ ತಲ ಕರ ಅಂತ ಹೇಳಿ, ಅಂದ್ರೆ ಮೊದಲು ಕರ ಅಂತ ಹೇಳುವಾಗ ಬಲಗೈಯಿಂದ ಎಡಗೈಯ ಈ ಹಸ್ತವನ್ನ ಹೀಗೆ ಮಾಡಬೇಕು. ತಲ ಅಂತ ಹೇಳುವಾಗ ಎಡಗೈಯ ಕೆಳಗಡೆ ಹೀಗೆ ಬಲಗೈಯಲ್ಲಿ ಮಾಡಬೇಕು. ಮತ್ತೆ ಕರ ಅಂತ ಹೇಳುವಾಗ ಪುನಃ ಮೇಲ್ಗಡೆ ಮಾಡಬೇಕು. 3 ಸಾರಿ, ಒಂದು ಸಾರಿ ಮೇಲೆ, ಒಂದು ಸಾರಿ ಕೆಳಗೆ, ಇನ್ನೊಂದು ಸಾರಿ ಮೇಲೆ. ಕರ ತಲ ಕರ ಪೃಷ್ಠಾಭ್ಯಾಂ ನಮಃ. ಇದಾದ ಮೇಲೆ ಅಂಗನ್ಯಾಸವನ್ನು ಮಾಡಬೇಕು. ತತ್ಸವಿತುರ್ಬ್ರಹ್ಮಾತ್ಮನೆ ಹೃದಯಾಯ ನಮಃ. ಹೀಗೆ ಈ 3 ಬೆರಳಿಂದ, ಅಂದ್ರೆ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಈ 3 ಬೆರಳಿನಿಂದ ಹೃದಯವನ್ನು ಮುಟ್ಟಬೇಕು. ಹೃದಯಾಯ ನಮಃ. ವರೇಣ್ಯಂ ವಿಷ್ಣುವಾತ್ಮನೆ ಶಿರಸೆ ಸ್ವಾಹ. ಶಿರಸೆ ಸ್ವಾಹ ಅಂತ ಹೇಳುವಾಗ ಈ 2 ಬೆರಳಿನಿಂದ, ಅಂದ್ರೆ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು, ಈ 2 ಬೆರಳಿನಿಂದ ತಲೆಯ ಮೇಲ್ಗಡೆ ಹೀಗೆ ಸ್ಪರ್ಶವನ್ನು ಮಾಡಬೇಕು. ಭರ್ಗೋ ದೇವಸ್ಯ ರುದ್ರಾತ್ಮನೆ ಶಿಖಾಯೈ ವಷಟ್. ಹೀಗೆ ಶಿಖಾಯೈ ವಷಟ್ ಅನ್ನುವಾಗ ಈ ಹೆಬ್ಬೆರಳಿನಿಂದ ಶಿಖೆಯ ಭಾಗವನ್ನ ಹೀಗೆ ಸ್ಪರ್ಶ ಮಾಡಬೇಕು. ಧೀಮಹಿ ಈಶ್ವರಾತ್ಮನೆ ಕವಚಾಯಹಂ. ಕವಚಾಯಹಂ ಅಂತ ಹೇಳುವಾಗ ಹೀಗೆ 5 ಬೆರಳಿನಲ್ಲಿ ಈ ಕೈ, ಎಡಗೈ ಒಳಗಡೆ ಇರಬೇಕು, ಬಲಗೈ ಹೊರಗಡೆಯಿಂದ ಇರಬೇಕು. 2 ಕೈಯ ಈ ಭಾಗವನ್ನ, ತೋಳಿನ ಭಾಗವನ್ನ ಹೇಗೆ ಸ್ಪರ್ಶ ಮಾಡಬೇಕು. ಧಿಯೋ ಯೋ ನಃ ಸದಾಶಿವಾತ್ಮನೆ ನೇತ್ರತ್ರಯಾಯ ವೌಷಟ್. ನೇತ್ರತ್ರಯಾಯ ವೌಷಟ್ ಅನ್ನುವಾಗ ಈ 3 ಬೆರಳು, ಅಂದ್ರೆ ಈ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಈ 3 ಬೆರಳಲ್ಲೂ ಕೂಡ ಹೀಗೆ ಕಣ್ಣನ್ನ ಮುಟ್ಟಬೇಕು. ಪ್ರಚೋದಯಾತ್ ಅಸ್ತ್ರಾಯ ಭಟ್ ಅಂದ್ರೆ ಬಲಗೈಯ 2 ಬೆರಳಿನಿಂದ, ಅಂದ್ರೆ ತೋರು ಬೆರಳು ಮತ್ತು ಮಧ್ಯದ ಬೆರಳಿನಿಂದ ಈ ಕೈ ತಳದ ಮೇಲೆ ಈಗ 2 ಸಾರಿ ಹೊಡಿಬೇಕು. ಹೀಗೆ ಅಸ್ತ್ರಾಯ ಭಟ್ ಅಂತ ಹೇಳ್ಕೋಬೇಕು. ಅದಾದ್ಮೇಲೆ ನಮ್ಮ ಸುತ್ತಲೂ ಹೀಗೆ 1 ಸಾರಿ ಚಿಟಿಕೆಯನ್ನ ಹೊಡ್ಕೋಬೇಕು. ಭೂರ್ಭುವಸ್ಸುವರೋ ಮಿತಿ ದಿಗ್ಬಂಧ. ಹೀಗೆ ಪ್ರತಿ ಜಪದ ಬುಡದಲ್ಲೂ ಕೂಡ ಅಂಗನ್ಯಾಸ ಮತ್ತು ಕರನ್ಯಾಸವನ್ನು ಮಾಡಿ ದಿಗ್ಬಂಧನವನ್ನು ಮಾಡಬೇಕು. ಅದಾಗ ಗಾಯತ್ರಿಯ ಧ್ಯಾನವನ್ನು ಮಾಡಬೇಕು. ಮುಕ್ತಾ ವಿದ್ರುಮಹೇ ಮನೇಲ ಧವಳ ಛಾಯೇರ್ಮುಖೇ ಸ್ತ್ರೀ ಕ್ಷಣೈರ್ಯುಕ್ತಾಮಿಂದುಕಲಾ ನಿಬದ್ಧಮಕುಟಾಂ ತತ್ವಾರ್ಥವರ್ಣಾತ್ಮಿಕಾಂ ಗಾಯತ್ರೀಂ ವರದಾಭಯಾಂ ಕುಶಕಶಾ ಶುಭ್ರಂ ಕಪಾಲಂ ಗದಾಂ ಶಂಖಂ ಚಕ್ರಮಥಾರವಿಂದಯುಗಲಂ ಹಸ್ತೈರ್ವಹಂತೀಂ ಭಜೆ. ಹೀಗೆ ಗಾಯತ್ರಿಯನ್ನ ಪ್ರಾರ್ಥನೆಯನ್ನು ಮಾಡಿಕೊಂಡು ಯಥಾಶಕ್ತಿಯಾಗಿ ಲೆಕ್ಕವನ್ನು ಮಾಡುವಂತಹ ಕೈಯನ್ನ, ಬಲಗೈಯನ್ನ ಹೀಗೆ ಬಟ್ಟೆ ಒಳಗಡೆ ಹಾಕಿ ಮುಚ್ಚಿ ಹಿಡ್ಕೊಂಡು ಯಥಾಶಕ್ತಿಯಾಗಿ ಗಾಯತ್ರಿ ಜಪವನ್ನು ಮಾಡಬೇಕು. ಗಾಯತ್ರಿ ಜಪ ಮುಗಿದ ತಕ್ಷಣ ಪುನಃ ಅಂಗನ್ಯಾಸವನ್ನು ಮಾಡಬೇಕು. ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದಃ ಸವಿತಾ ದೇವತಾ, ಆವಾಗಿನ ತರಹನೇ ಮಾಡೋದು. ತತ್ಸವಿತುರ್ಬ್ರಹ್ಮಾತ್ಮನೆ ಹೃದಯಾಯ ನಮಃ. ವರೇಣ್ಯಂ ವಿಷ್ಣುವಾತ್ಮನೆ ಶಿರಸೆ ಸ್ವಾಹ. ಭರ್ಗೋ ದೇವಸ್ಯ ರುದ್ರಾತ್ಮನೆ ಶಿಖಾಯೈ ವಷಟ್. ಧೀಮಹಿ ಈಶ್ವರಾತ್ಮನೆ ಕವಚಾಯಹಂ. ಧಿಯೋ ಯೋ ನಃ ಸದಾಶಿವಾತ್ಮನೆ ನೇತ್ರತ್ರಯಾಯ ವೌಷಟ್. ಪ್ರಚೋದಯಾತ್ ಸರ್ವಾತ್ಮನೆ ಅಸ್ತ್ರಾಯ ಭಟ್. ಭೂರ್ಭುವಸ್ವರೋ ಮಿತಿ ದಿಗ್ವಿಮೋಖಃ. ಹೀಗೆ ಆವಾಗ ಪ್ರದಕ್ಷಿಣಾಕಾರದಲ್ಲಿ ದಿಗ್ಬಂಧ, ಈಗ ದಿಗ್ವಿಮೋಖ ಅಂತ ಹೇಳುವಾಗ ಅಪ್ರದಕ್ಷಿಣಾಕಾರದಲ್ಲಿ ಚಿಟಿಕೆಯನ್ನು ಹೊಡಿಬೇಕು. ಪುನಃ ಗಾಯತ್ರಿಯ ಧ್ಯಾನವನ್ನು ಮಾಡಬೇಕು. ಮುಕ್ತಾ ವಿದ್ರುಮಹೇ ಮನೇಲ ಧವಲ ಛಾಯೇರ್ಮುಖೇ ಸ್ತ್ರೀ ಕ್ಷಣೈರ್ಯುಕ್ತಾಮಿಂದುಕಲಾ ನಿಬದ್ಧಮಕುಟಾಂ ತತ್ವಾರ್ಥವರ್ಣಾತ್ಮಿಕಾಂ ಗಾಯತ್ರೀಂ ವರದಾಭಯಾಂ ಕುಶಕಶಾ ಶುಭ್ರಂ ಕಪಾಲಂ ಗದಾಂ ಶಂಖಂ ಚಕ್ರಮಥಾರವಿಂದಯುಗಲಂ ಹಸ್ತೈರ್ವಹಂತೀಂ ಭಜೆ. ಹೀಗೆ ಗಾಯತ್ರಿಯ ಧ್ಯಾನವನ್ನು ಮಾಡಿ ಅದಾದ ಮೇಲೆ ಪುನಃ ಆಚಮನವನ್ನು ಮಾಡಬೇಕು. ಓಂ ಭೂರ್ವೇದಾಯ ಸ್ವಾಹ. ಓಂ ಭುವಃ ಯಜುರ್ವೇದಾಯ ಸ್ವಾಹ. ಓಂ ಸುವಃ ಸಾಮ್ವೇದಾಯ ಸ್ವಾಹ. ಕರಂ ಪ್ರಕ್ಷಾಲ್ಯ. ಅದಾದ್ಮೇಲೆ ಅಷ್ಟಾಕ್ಷರಿ ಜಪವನ್ನು ಮಾಡಬೇಕು. ಅಥ ಅಷ್ಟಾಕ್ಷರಿ ಜಪಮಹಂ ಕರಿಷ್ಯೆ. ಸಾಧ್ಯೋ ನಾರಾಯಣ ಋಷಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ. ಹೀಗೆ ಇದರಲ್ಲೂ ಕೂಡ ಋಷಿ ಛಂದಸ್ವ ದೇವತೆ ಎಲ್ಲದೂ ಕೂಡ ಗಾಯತ್ರಿಯಲ್ಲಿ ಮಾಡಿದ ಹಾಗೇನೆ. ಕ್ರುದ್ಧೋಲ್ಕಾಯ ಸ್ವಾಹ.
अंगुष्ठाभ्यां नमः महोल्काय स्वाहा तर्जनीभ्यां नमः वीरोल्काय स्वाहा मध्यमाभ्यां नमः जोल्काय स्वाहा अनामिकाभ्यां नमः ज्ञानोल्काय स्वाहा कनिष्ठिकाभ्यां नमः सहस्रोल्काय स्वाहा करतलकरपृष्ठाभ्यां नमः क्रुद्धोल्काय स्वाहा हृदयाय नमः महोल्काय स्वाहा शिरसे स्वाहा वीरोल्काय स्वाहा शिखायै वषट् जोल्काय स्वाहा कवचाय हुं ज्ञानोल्काय स्वाहा नेत्रत्रयाय वषट् सहस्रोल्काय स्वाहा अस्त्राय फट् ಭೂರ್ಭುವಸ್ವರೋಮಿತಿ ದಿಗ್ಬಂಧ. ಹೀಗೆ ಮಾಡಿ ಮಹಾವಿಷ್ಣುವನ್ನ ಧ್ಯಾನ ಮಾಡಬೇಕು. ಅರ್ಕೌಗಾಭಂ ಕಿರೀಟಾನ್ವಿತಮಕರಲ ಸತ್ಕುಂಡಲಂ ದೀಪ್ತಿರಾಜತ್ಕೇಯೂರಂ ಕೌಸ್ತುಭಾಭಂ ಶಬಲರುಚಿರಹಾರಂ ಸಪೀತಾಂಬರಂಚ ನಾನಾರತ್ನಾಂಶುಭಿನ್ನಾಭರಣಶತಯುಜಂ ಶ್ರೀಧರಾಶ್ಲಿಷ್ಟಪಾರ್ಶ್ವಂ ವಂದೇ ದೋಸ್ಸಕ್ತಚಕ್ರಾಂಬುರುಹದರಗದಂ ವಿಶ್ವವಂದ್ಯಂ ಮುಕುಂದಂ. ಹೀಗೆ ಮಹಾವಿಷ್ಣುವನ್ನ ಧ್ಯಾನ ಮಾಡಿ ಓಂ ಓಂ ನಮೋ ನಾರಾಯಣಾಯ ಹೀಗೆ ಅಷ್ಟಾಕ್ಷರಿ ಜಪವನ್ನ ಗಾಯತ್ರಿ ಮಂತ್ರದ 2 ಪಟ್ಟು ದ್ವಿಗುಣವಾಗಿ ಮಾಡಬೇಕು. ಅದಾದ ಮೇಲೆ ಅಷ್ಟಾಕ್ಷರಿ ಜಪ ಆದಮೇಲೆ ಪುನಃ ಅದೇ ತರಹ ಅಂಗನ್ಯಾಸ. ಸಾಧ್ಯ ನಾರಾಯಣ ಋಷಿ ಗಾಯತ್ರಿ ಛಂದಃ ಪರಮಾತ್ಮ ದೇವತಾ ಕ್ರುದ್ಧೋಲ್ಕಾಯ ಸ್ವಾಹ ಹೃದಯಾಯ ನಮಃ ಮಹೋಲ್ಕಾಯ ಸ್ವಾಹ ಶಿರಸೆ ಸ್ವಾಹ ವೀರೋಲ್ಕಾಯ ಸ್ವಾಹ ಶಿಖಾಯೈ ವಷಟ್ ಜೋಲ್ಕಾಯ ಸ್ವಾಹ ಕವಚಾಯ ಹುಂ ಜ್ಞಾನೋಲ್ಕಾಯ ಸ್ವಾಹ ನೇತ್ರತ್ರಯಾಯ ವೋಷಟ್ ಸಹಸ್ರೋಲ್ಕಾಯ ಸ್ವಾಹ ಅಸ್ತ್ರಾಯ ಫಟ್ ಭೂರ್ಭುವಸ್ಸುವರೋಮಿತಿ ದಿಗ್ವಿಮೋಖಃ. ದಿಗ್ವಿಮೋಖವನ್ನು ಮಾಡಿಕೊಂಡು ಪುನಃ ಧ್ಯಾನವನ್ನು ಮಾಡಬೇಕು. ಅರ್ಕೌಗಾಭಂ ಕಿರೀಟಾನ್ವಿತಮಕರಲ ಸತ್ಕುಂಡಲಂ ದೀಪ್ತಿರಾಜತ್ಕೇಯೂರಂ ಕೌಸ್ತುಭಾಭಂ ಶಬಲರುಚಿರಹಾರಂ ಸಪೀತಾಂಬರಂಚ ನಾನಾರತ್ನಾಂಶುಭಿನ್ನಾಭರಣಶತಯುಜಂ ಶ್ರೀಧರಾಶ್ಲಿಷ್ಟಪಾರ್ಶ್ವಂ ವಂದೇ ದೋಸ್ಸಕ್ತಚಕ್ರಾಂಬುರುಹದರಗದಂ ವಿಶ್ವವಂದ್ಯಂ ಮುಕುಂದಂ. ಹೀಗೆ ಮಹಾವಿಷ್ಣುವಿನ ಧ್ಯಾನವನ್ನು ಮಾಡಬೇಕು. ಅದಾದಮೇಲೆ ಪುನಃ ಆಚಮನವನ್ನು ಮಾಡಬೇಕು. ಓಂ ಭೂರ್ವೇದಾಯ ಸ್ವಾಹ ಓಂ ಭುವಃ ಯಜುರ್ವೇದಾಯ ಸ್ವಾಹ ಓಂ ಸುವಃ ಸಾಮವೇದಾಯ ಸ್ವಾಹ ಕರಂ ಪ್ರಕ್ಷಾಲ್ಯ. ಅದಾದಮೇಲೆ ಪಂಚಾಕ್ಷರಿ ಜಪವನ್ನು ಮಾಡಬೇಕು. ಅಥ ಪಂಚಾಕ್ಷರಿ ಜಪಮಹಂ ಕರಿಷ್ಯೆ. ವಾಮದೇವ ಋಷಿಃ ಪಂಕಜಚ್ಛಂದಃ ಸದಾಶಿವರುದ್ರೋ ದೇವತಾ. ಓಂ ಅಂಗುಷ್ಠಾಭ್ಯಾಂ ನಮಃ ಓಂ ನಂ ತರ್ಜನೇಭ್ಯಾಂ ನಮಃ ಓಂ ಮಂ ಮಧ್ಯಮಾಭ್ಯಾಂ ನಮಃ ಓಂ ಶಿಂ ಅನಾಮಿಕಾಭ್ಯಾಂ ನಮಃ ಓಂ ವಾಂ ಕನಿಷ್ಠಿಕಾಭ್ಯಾಂ ನಮಃ ಓಂ ಯಂ ಕರತಲಕರಪೃಷ್ಠಾಭ್ಯಾಂ ನಮಃ ಓಂ ಹೃದಯಾಯ ನಮಃ ಓಂ ನಂ ಶಿರಸೆ ಸ್ವಾಹ ಓಂ ಶಿಂ ಶಿಖಾಯೈ ವಷಟ್ ಓಂ ವಾಂ ಕವಚಾಯ ಹುಂ ಓಂ ಯಂ ನೇತ್ರತ್ರಯಾಯ ವೋಷಟ್ ಓಂ ಯಂ ಅಸ್ತ್ರಾಯ ಫಟ್ ಭೂರ್ಭುವಸ್ವರೋಮಿತಿ ದಿಗ್ಬಂಧಃ. ಹೀಗೆ ದಿಗ್ಬಂಧವನ್ನು ಮಾಡಿಕೊಂಡು ಪಂಚಾಕ್ಷರಿಯ ಅಂದರೆ ಪರಮೇಶ್ವರನ ಧ್ಯಾನವನ್ನು ಮಾಡಬೇಕು. ವಿಪ್ರದೋರ್ಭಿಃ ಕುಠಾರಂ ಮೃಗಮಭಯವರೋ ಸುಪ್ರಸನ್ನೋ ಮಹೇಶಃ ಸರ್ವಾಲಂಕಾರದೀಪ್ತ ಸರಸಿಜನಿಲಯೋ ವ್ಯಾಘ್ರಚರಮಾತ್ಮವಾಸಾಃ ಧ್ಯೇಯೋ ಮುಕ್ತಾಪರಾಗ ಮೃತರಸಕಲಿತಾತ್ರಿಪ್ರಭಃ ಪಂಚವಕ್ತ್ರಃ ತ್ರಕ್ಷಃ ಕೋಟಿರಕೋಟಿ ಘಟಿತತ್ವಿಹಿನರೋತಿಷ್ಕಲೋತ್ತುಂಗಮೌಲಿಃ. ಹೀಗೆ ಆ ಪರಮೇಶ್ವರನನ್ನ ಮಹಾದೇವನನ್ನ ಮನಸ್ಸಲ್ಲಿ ಭಕ್ತಿಯಿಂದ ಧ್ಯಾನವನ್ನು ಮಾಡಿ ಪಂಚಾಕ್ಷರಿ ಜಪವನ್ನು ಮಾಡಬೇಕು. ಗಾಯತ್ರಿ ಜಪ ಇರಬಹುದು, ಅಷ್ಟಾಕ್ಷರಿ ಇರಬಹುದು, ಅಥವಾ ಪಂಚಾಕ್ಷರಿ ಇರಬಹುದು. ಇದೆಲ್ಲವನ್ನು ಕೂಡ ಮಾಡುವಾಗ ಕೈಯಲ್ಲಿ ಮಾಡುವಂತಹದ್ರಲ್ಲಿ ಅಥವಾ ರುದ್ರಾಕ್ಷಿಯ ಮಣಿ ಅಥವಾ ಸ್ಫಟಿಕ ಮಣಿ ಯಾವುದೇ ರೀತಿ ಮಾಡೋದಾದ್ರೂ ಕೂಡ
ಕೈಯನ್ನ ಹೀಗೆ ಬಟ್ಟೆ ಒಳಗಡೆ ಹಾಕಿ ಮುಚ್ಚಿಕೊಂಡು ಲೆಕ್ಕವನ್ನು ಮಾಡಬೇಕು ಅಂತ ಹೇಳ್ತಾರೆ ಬಲಗೈಯಲ್ಲಿ. ಅದನ್ನ ಹೊರಗಡೆ ಇಟ್ಕೊಂಡು ಕೈಯಲ್ಲಿ ಹೀಗೆ ಮಾಡೋದಲ್ಲ, ಅಥವಾ ರುದ್ರಾಕ್ಷಿ ಮಾಲೆ ಇದ್ರೆ ಆ ರುದ್ರಾಕ್ಷಿಯನ್ನು ಹೀಗೆ ಹೊರಗಡೆ ಕಾಣೋ ತರ ಇಟ್ಕೊಂಡು ಮಾಡೋದಲ್ಲ. ಅದನ್ನ ಬಟ್ಟೆ ಒಳಗಡೆ ಹಾಕಿ ಮುಚ್ಚಿಕೊಂಡೇ ಮಾಡಬೇಕು. ಅದಾದ್ಮೇಲೆ ಜಪವನ್ನ ಒಂದೇ ವಸ್ತ್ರದಲ್ಲಿ ಏಕವಸ್ತ್ರಧಾರಿಯಾಗಿ ಮಾಡಬಾರದು. ಜಪ ಮಾತ್ರ ಅಲ್ಲ, ಯಾವುದೇ ಒಂದು ವೈದಿಕ ಕರ್ಮಗಳನ್ನು ಕೂಡ, ವೈದಿಕ ಕರ್ಮಗಳು ಅಂದ್ರೆ ಊಟವನ್ನು ಸೇರಿಸಿ ಬ್ರಾಹ್ಮಣರು ಯಾವುದನ್ನು ಮಾಡಿದ್ರು ಕೂಡ ಅದೆಲ್ಲದೂ ಕೂಡ ಶಾಸ್ತ್ರೋಕ್ತವಾದ ಕರ್ಮಗಳೇ. ಯಾಕೆಂದ್ರೆ ಊಟ ಅಂತಂದ್ರೆ ಅದು ಕೂಡ ಯಜ್ಞ ಅಂತ ಹೇಳ್ತಾರೆ. ಊಟವನ್ನು ಸೇರಿಸಿ ಯಾವುದೇ ಕರ್ಮಗಳನ್ನ ಏಕವಸ್ತ್ರದಲ್ಲಿ ಒಂದೇ ವಸ್ತ್ರದಲ್ಲಿ ಮಾಡುವಂತಹದ್ದಲ್ಲ. ಸಂಧ್ಯಾವಂದನೆಯೂ ಸಹ ಅದಕ್ಕೆ ಹೊರತಾಗಿಲ್ಲ. ಸಂಧ್ಯಾವಂದನೆ ಮಾಡುವುದು ಕೂಡ ಹೀಗೆ ಒಂದು ಕುತ್ಕೊಳ್ಳುವಂತಹದ್ದು, ಇನ್ನೊಂದು ಹೀಗೆ ಹಾಕೊಳ್ಬೇಕು ವಸ್ತ್ರವನ್ನ. ಅದು ಕೂಡ ಪೂರ್ತಿಯಾಗಿ ಹೊದ್ದುಕೊಂಡು ಮಾಡುವಂತಹದ್ದಲ್ಲ. ಈ ರೀತಿಯಾಗಿ ಬಲಭುಜ ಮುಚ್ಚಿಕೊಂಡಿರಬೇಕು, ಎಡಭುಜ ಮುಚ್ಚಿಕೊಂಡಿರಬೇಕು, ಬಲಭುಜ ಕಾಣ್ತಾ ಇರಬೇಕು. ಈ ರೀತಿಯಾಗಿ ಹಾಕೊಳ್ಳೋದಕ್ಕೆ ಬ್ರಹ್ಮವಸ್ತ್ರ ಅಂತ ಹೇಳ್ತಾರೆ. ಉಪವೀತಿ, ನಮ್ಮ ಯಜ್ಞೋಪವೀತ ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಾಗಿ ಈ ವಸ್ತ್ರವನ್ನು ಧಾರಣೆಯನ್ನು ಮಾಡಿಕೊಂಡು ಜಪ, ಸಂಧ್ಯಾವಂದನೆ, ಬೇರೆ ಬೇರೆ ರೀತಿಯಾದಂತಹ ಕರ್ಮಗಳನ್ನ ನಾವು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರ. ಹೀಗೆ ಈ ಪರಮೇಶ್ವರನ ಧ್ಯಾನ ಮಾಡಿದ ನಂತರ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರದ ಜಪವನ್ನ ನಾವು ಮಾಡಬೇಕು. ಆ ಜಪ ಮುಗಿದ ಮೇಲೆ ಪುನಃ ಅಂಗನ್ಯಾಸವನ್ನು ಮಾಡಬೇಕು. ವಾಮದೇವ ಋಷಿ ಪಂಕ್ತಿಷ್ಠಂತ ಸದಾಶಿವರುದ್ರೋ ದೇವತಾ ಓಂ ಹೃದಯಾಯ ನಮಃ ಓಂ ನಂ ಶಿರಸೇ ಸ್ವಾಹ ಓಂ ನಂ ಶಿಖಾಯೇ ವಷಟ್ ಓಂ ಶಿಂ ಕವಚಾಯ ಹುಂ ಓಂ ವಾಂ ನೇತ್ರತ್ರಯಾಯ ಭೂಷಟ್ ಓಂ ಯಂ ಅಸ್ತ್ರಾಯ ಭಟ್ ಭೂರ್ಭುವಸ್ವರೋ ಮಿತಿ ದಿಗ್ವಿಮೋಖಃ. ಎಲ್ಲಾ ಜಪಗಳಲ್ಲೂ ಕೂಡ ಕರನ್ಯಾಸ ಆಗಿ ಅಂಗನ್ಯಾಸ ಆದ್ಮೇಲೆ ದಿಗ್ಬಂಧ ಅಂತ ಹೇಳಿ ಪ್ರದಕ್ಷಿಣಾಕಾರದಲ್ಲಿ ಮಾಡೋದು, ಹಾಗೂ ಜಪ ಮುಗಿದ ಮೇಲೆ ಅಂಗನ್ಯಾಸವನ್ನು ಮಾಡಿ ದಿಗ್ವಿಮೋಖ ಅಂತ ಹೇಳಿ ಹೀಗೆ ಅಪ್ರದಕ್ಷಿಣಾಕಾರದಲ್ಲಿ ಮಾಡುವಂತಹದ್ದು ಸಾಮಾನ್ಯ. ಅದಾದ್ಮೇಲೆ ಧ್ಯಾನ ಮಾಡಬೇಕು. ಬಿಭ್ರದ್ದೋರ್ಭಿಃ ಕುಠಾರಂ ಮೃಗಮಭಯವದೌ ಸುಪ್ರಸನ್ನೋ ಮಹೇಶಃ ಸರ್ವಾಲಂಕಾರದೀಪ್ತಃ ಸರಸಿಜನಿಲಯೋ ವ್ಯಾಘ್ರಚರಮಾತ್ಮವಾಸಾಃ ಧ್ಯೇಯೋ ಮುಕ್ತಾಪರಾಗಾಮೃತರಸಕಲಿತಾ ತ್ರಿಪ್ರಭಃ ಪಂಚವಕ್ತ್ರಃ ತ್ರ್ಯಕ್ಷಃ ಕೋಟೀರಕೋಟಿ ಘಟಿತ ತುಹಿನರೋ ಶುಷ್ಕಲೋತ್ತುಂಗಮೌಲಿಃ. ಹೀಗೆ ಧ್ಯಾನವನ್ನು ಮಾಡಿ ಪಂಚಾಕ್ಷರಿ ಜಪವನ್ನು ಪರಿಸಮಾಪ್ತಿ ಮಾಡಬೇಕು. ಇದಾದ ಮೇಲೆ ಗುರುಮುಖವಾಗಿ ನಮಗೆ ಯಾವುದಾದರೂ ಜಪಗಳು ಉಪದೇಶ ಆಗಿದ್ದರೆ ಆ ಜಪಗಳನ್ನು ಕೂಡ ಇದು ಮುಗಿದ ಮೇಲೆ ಮೊದಲು ಗಾಯತ್ರಿ, ಅದಾದ್ಮೇಲೆ ಅಷ್ಟಾಕ್ಷರಿ, ಅದಾದ್ಮೇಲೆ ಪಂಚಾಕ್ಷರಿ, ಇದು ಮುಗಿದ ಮೇಲೆ ನಮಗೆ ಗುರುಮುಖವಾಗಿ ಉಪದೇಶ ಇರುವಂತಹ ಯಾವುದೇ ಜಪಗಳನ್ನ ಒಂದಾದ ಮೇಲೆ ಒಂದರಂತೆ ನಾವು ಮಾಡಿಕೊಂಡು ಹೋಗಬೇಕು. ಗಣಪತಿ ಮೂಲಮಂತ್ರ ಇದ್ರೆ ಜಪ ಉಪದೇಶ ಇದ್ರೆ ಆ ಗಣಪತಿಯ ಮೂಲಮಂತ್ರ ಜಪ, ಅದಕ್ಕೂ ಕೂಡ ಇದೇ ರೀತಿಯಾದಂತಹ ಪದ್ಧತಿ. ಮೊದಲು ಋಷಿ ಛಂದಸ್ಸು ದೇವತೆಯನ್ನು ಹೇಳೋದು, ಅದಾದ್ಮೇಲೆ ಕರನ್ಯಾಸ, ಅದಾದ್ಮೇಲೆ ಅಂಗನ್ಯಾಸ, ಆಮೇಲೆ ದಿಗ್ಬಂಧನ, ಆಮೇಲೆ ಧ್ಯಾನ, ಆಮೇಲೆ ಜಪ, ಆಮೇಲೆ ಪುನಃ ಋಷಿ ಛಂದಸ್ಸು ದೇವತೆ, ಆಮೇಲೆ ಅಂಗನ್ಯಾಸ, ದಿಗ್ವಿಮೋಖ, ಅದಾದ್ಮೇಲೆ ಧ್ಯಾನ. ಇದು ಸಾಮಾನ್ಯವಾಗಿ ಜಪವನ್ನು ಮಾಡುವಂತಹ ಪದ್ಧತಿ. ಈ ಅಷ್ಟಾಕ್ಷರಿ ಪಂಚಾಕ್ಷರಿ ಮುಗಿದ ಮೇಲೆ ಯಥಾಸಾಧ್ಯವಾದಂತಹ ರೀತಿಯಲ್ಲಿ ಯಾವ್ಯಾವ ದೇವತೆಗಳ ಜಪ ನಮಗೆ ಉಪದೇಶ ಇದೆ ಆ ಎಲ್ಲ ಜಪಗಳನ್ನ ನಾವು ಇದರ ಜೊತೆಗೆ ಮಾಡಿಕೊಂಡು ಅದಾದ್ಮೇಲೆ ಹೋಗ್ಬೋದು. ಆದರೆ ಬೇರೆ ಬೇರೆ ರೀತಿಯಾದಂತಹ ಮಂತ್ರೋಪದೇಶಗಳಿದ್ರೆ, ಅಂದ್ರೆ ರುದ್ರ ಇರಬಹುದು, ಅಥವಾ ದೇವಿ ಸೂಕ್ತ, ದುರ್ಗಾ ಸೂಕ್ತ, ಗಣಪತಿ ಅಥರ್ವ ಶೀರ್ಷ, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಮಂತ್ರೋಪದೇಶಗಳಿದ್ರೆ ಅದನ್ನು ನಾವು ಈಗ ಪಾರಾಯಣ ಮಾಡಿಕೊಂಡು ಆಮೇಲೆ ಜಪವನ್ನು ಮುಗಿಸೋದಲ್ಲ. ಅದನ್ನ ಹೇಳೋದಿದ್ರೆ ಜಪವನ್ನ ಪರಿಸಮಾಪ್ತಿ ಮಾಡಿ, ಅಂದ್ರೆ ಇದರ ಮುಂದೆ ನಾನು ಹೇಳ್ತೇನೆ ಹೇಗೆ ಸಮಾಪ್ತಿಯನ್ನು ಮಾಡೋದು ಅಂತ ಹೇಳಿ, ಅದನ್ನು ಮಾಡಿದ ಮೇಲೆ
ಆ ಒಂದು ಪಾರಾಯಣವನ್ನು ಮಾಡಬೇಕು, ಮಂತ್ರ ಪಾರಾಯಣವನ್ನು ಮಾಡಬೇಕು. ಈ ಜಪದ ಜೊತೆಗೆ ಸೇರಿಸಲಿಕ್ಕಾಗೋದಿಲ್ಲ. ಆದರೆ ಬೇರೆ ಬೇರೆ ರೀತಿಯಾದಂತಹ ಮೂಲ ಮಂತ್ರಗಳ ಉದ್ದೇಶ ಇದ್ರೆ ಆ ಮೂಲ ಮಂತ್ರಗಳನ್ನ ಇದು ಮುಗಿದ ಮೇಲೆ ಮಾಡಿಕೊಂಡು ಹೋಗ್ಬೋದು. ಅದಾದ್ಮೇಲೆ ಸಂಧ್ಯಾವಂದನೆಯ ಪರಿಸಮಾಪ್ತಿಯನ್ನು ಕೂಡ ನಾವು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಕೊನೆಯ ಇದರಲ್ಲಿದೆ ಸಂಧ್ಯಾವಂದನೆಯ ಪರಿಸಮಾಪ್ತಿಯಲ್ಲಿ ಅಂತ ಹೇಳಿ. ಇದಕ್ಕೂ ಕೂಡ ಬೇರೆ ಬೇರೆ ಶ್ಲೋಕಗಳನ್ನ ನಾವು ಹೇಳಬಹುದು. ಆದರೆ ನಾವು ಚಿಕ್ಕದಾಗಿ ಒಂದೇ ಶ್ಲೋಕವನ್ನ ಹಾಕಿದ್ದೇವೆ. ಅದಲ್ಲದೆ ಬಹಳಷ್ಟು ಶ್ಲೋಕಗಳಿದೆ. ಆ ಶ್ಲೋಕಗಳನ್ನು ಕೂಡ ಹೇಳಬಹುದು. ಸಮಯ ಸಂದರ್ಭ ನೋಡಿಕೊಂಡು ನೀವು ಕೂಡ ಮಾಡಬಹುದು. ಸಮಯ ನೋಡಿಕೊಂಡು ಹೇಳಬಹುದು, ತಪ್ಪಿಲ್ಲ. ಯಸ್ಯ ಸ್ಮೃತ್ಯಾಚ ನಾಮೋಕ್ತ್ಯಾಚ ಪೂಜಾ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸತ್ಯ ವಂದೇ ತಮಚ್ಯುತಂ ಅಂತ ಹೇಳಿ ಈಗ ಮಾಡಿರುವಂತಹ ಎಲ್ಲ ಕರ್ಮಗಳು ಕೂಡ ಭಗವಂತನಿಗೆ ಪ್ರೀತಿಯಾಗಲಿ ಅಂತ ಹೇಳಿ ಮನಸ್ಸಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಅದಾದ್ಮೇಲೆ ಅನೇನ ಮಯಾ ಕೃತ ಪ್ರಾತಃ ಸಂಧ್ಯಾ ಜಪಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ ಅಂತ ಹೇಳಿ ಒಂದು ಧರಣಿ ನಿರ್ಬಿಡೋದು. ಸಾಯಂಕಾಲದಲ್ಲಾದ್ರೆ ಅನೇನ ಮಯಾ ಕೃತ ಸಾಯಂ ಸಂಧ್ಯಾ ವಂದನ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ ಅಂತ ಹೇಳಿ ನೀರನ್ನು ಬಿಡೋದು. ಅದಾದ್ಮೇಲೆ ಈ ಸಂಧ್ಯಾವಂದನೆ ಮಾಡುವಾಗ ಇದೇ ರೀತಿಯಾಗಿ ಮಂತ್ರೋಚ್ಚಾರಣೆಯನ್ನು ಮಾಡಬೇಕು ಅಂತ ಇದೆ. ಆ ಮಂತ್ರಗಳು ಎಲ್ಲದಕ್ಕೂ ಕೂಡ ಸ್ವರ ಇದೆ. ನೀವು ನಿಮ್ಗೆ ಕೊಟ್ಟಿರುವಂತಹ ಪಠ್ಯದಲ್ಲಿ ನೀವು ಗಮನಿಸಬಹುದು. ಸ್ವರ ಸಹಿತವಾಗಿಯೇ ಹೇಳಬೇಕು. ಗಾಯತ್ರಿ ಮಂತ್ರವನ್ನು ಕೂಡ ನಾವು ಸಮಯಾಭಾವ ಅಂತನೋ ಅಥವಾ ಅಭ್ಯಾಸ ಅಂತನೋ ಸ್ವಲ್ಪ ವೇಗವಾಗಿ ಮಾಡ್ಕೊಂಡು ಹೋಗ್ತೇವೆ. ಆದರೆ ಶಾಸ್ತ್ರದಲ್ಲಿರುವಂತಹದ್ದು ಅದರ ಒಂದು ಸ್ವರಗಳು ಹೇಗಿದೆಯೋ ಅದೇ ರೀತಿಯಲ್ಲೇ ಹೇಳಬೇಕು. ಅಲ್ಪ ಪ್ರಾಣ ಮಹಾಪ್ರಾಣ ಯಾವುದೂ ಕೂಡ ಹೆಚ್ಚು ಕಮ್ಮಿ ಆಗಬಾರ್ದು ಅಂತಿದೆ. ಆದರೆ ಅಷ್ಟೊಂದು ಸರಿಯಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುವುದಿಲ್ಲ. ಎಲ್ಲೋ ಕೆಲವು ಸರಿ ತಪ್ಪಾಗುತ್ತೆ. ಹಾಗಾಗಿ ಆ ತರಹದ ತಪ್ಪುಗಳಾಗಿದ್ದರೆ ಮಧ್ಯದಲ್ಲಿ ಸ್ವರ, ವರ್ಣ, ಮಂತ್ರ, ತಂತ್ರ ಇತ್ಯಾದಿಗಳ ಲೋಪಗಳಾಗಿರುತ್ತದೆ ಅಂತ ಹೇಳಿ ಈ ಮುಂದಿನ ಹೇಳೋದು. ಸಂಧ್ಯಾ ಅಂತ ಹೇಳಿ ಕೈ ಮುಕ್ಕೊಂಡು ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ವಿಷ್ಣವೇ ನಮಃ, ವಿಷ್ಣವೇ ನಮಃ ಅಂತ ಹೇಳೋದು. ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಾದಂತಹ ವಿಧಾನಗಳಿದೆ. ಕೊನೆಯಲ್ಲಿ ಹೇಳುವಂತಹದ್ದು ಕೂಡ ನಾವು ಸರಳವಾಗಿ ಇಟ್ಟುಕೊಂಡಿರುವಂತಹದ್ದು ಈ ರೀತಿಯಾದ್ದು. ಹಾಗಾಗಿ ಇದನ್ನು ಮಾಡಿದ್ರು ಕೂಡ ಸಾಕು. ಇಷ್ಟು ಮಾಡಿ ಎರಡು ಕೈಯನ್ನು ಕೂಡ ಹೀಗೆ ಭೂಮಿಯ ಮೇಲಿಟ್ಟು, ಎಡಗೈ ಕೆಳಗಡೆ ಬಲಗೈ ಮೇಲ್ಗಡೆ ಹೀಗಿಟ್ಟು ನಮ್ಮ ಗೋತ್ರ ಪ್ರಬಲವನ್ನು ಹೇಳಿ ಅಭಿವಾದನೆಯನ್ನು ಮಾಡಬೇಕು. ಮನಸ್ಸಲ್ಲಿ ನಮ್ಮ ಗುರುಗಳನ್ನ, ಎಲ್ಲ ದೇವರನ್ನ, ಎಲ್ಲರನ್ನೂ ಕೂಡ ಧ್ಯಾನವನ್ನು ಮಾಡ್ಕೋಬೇಕು. ಹೀಗಿಟ್ಕೊಂಡು ಎದುರು ವೇದದವರಾದ್ರೆ ಶ್ರೀಮದ್ ಯಜುಶಾಖ, ಬೋಧಾಯನ ಸೂತ್ರದವರಾದ್ರೆ ಬೋಧಾಯನ ಸೂತ್ರಾನ್ವಿತ ಅಂತ ಹೇಳಿ ಅವರ ಗೋತ್ರ ಪ್ರಬಲ ಯಾವ್ಯಾವ ಋಷಿಗಳ ಗೋತ್ರಗಳಿದೆ ಆ ಋಷಿಗಳನ್ನ ಹೇಳಿ ಅಭಿವಾದನೆ ಅಂತ ಹೇಳಿ ಹೀಗೆ ಬಲಗೈನ ಮೊದಲು ಬಲಗಡೆ ಕಿವಿ ಮೇಲೆ ಇಟ್ಕೊಂಡು ಪುನಃ ಕೆಳಗಡೆ ಇಟ್ಟು ಎರಡೂ ಕೈಯನ್ನು ಬೇರೆ ಬೇರೆ ಕಿವಿಗಳ ಮೇಲೆ ಇಟ್ಟುಕೊಂಡು ಅಭಿವಾದನೆಯನ್ನು ಅಂದ್ರೆ ನಮಸ್ಕಾರವನ್ನು ಮಾಡಬೇಕು. ಪ್ರತಿದಿನವೂ ಕೂಡ ಗೋತ್ರ ಪ್ರವರ ಹೇಳಿ ಅಭಿವಾದನೆಯನ್ನು ಮಾಡಲೇಬೇಕು ಅಂತ ಹೇಳಿ ಶಾಸ್ತ್ರ ಇದೆ. ನಮ್ಮ ಗೋತ್ರ ಪ್ರವರ್ತಕರಾದಂತಹ ಋಷಿಗಳನ್ನ ಏಕಾದಶಯ ಅಂತ ಹೇಳ್ತಾರೆ, ಅಂದ್ರೆ ಒಂದೇ ಋಷಿಗಳಿರುವಂತಹದ್ದು. ತ್ರ್ಯಾದಶಯ ಅಂತ ಹೇಳ್ತಾರೆ, ಅಂದ್ರೆ 3 ಋಷಿಗಳಿರುವಂತಹದ್ದು. ಪಂಚಾದಶಯ ಅಂತ ಹೇಳ್ತಾರೆ, ಅಂದ್ರೆ 5 ಋಷಿಗಳಿರುವಂತಹದ್ದು. ಇದನ್ನ ಆ ಋಷಿಗಳನ್ನ ಮನಸ್ಸಲ್ಲಿ ಧ್ಯಾನ ಮಾಡಿ ನಮಸ್ಕಾರ ಮಾಡಲೇಬೇಕು ಅನ್ನುವಂಥದ್ದು ಕೂಡ ಶಾಸ್ತ್ರ. ಇದು ಮಾಡಿದ ಮೇಲೆ ವಿರಾಚಮನ ಅಂತ ಹೇಳ್ತಾರೆ. ಎಲ್ಲಾ ಕರ್ಮಗಳಲ್ಲೂ ಕೂಡ ಕರ್ಮದ ಸಮಾಪ್ತಿಯಲ್ಲಿ ವಿರಾಚಮನ ಅಂದ್ರೆ 2 ಬಾರಿ ಆಚಮನ. ನಾನು ಮಾಡಿ ತೋರಿಸ್ತೇನೆ. ಓಂ ಭೂರ್ವೇದಾಯ ಸ್ವಾಹ, ಓಂ ಭುವಃ ಯಜುರ್ವೇದಾಯ ಸ್ವಾಹ, ಓಂ ಸ್ವಃ ಸಾಮವೇದಾಯ ಸ್ವಾಹ, ಓಂ ಭೂರ್ವೇದಾಯ ಸ್ವಾಹ, ಓಂ ಭುವಃ ಯಜುರ್ವೇದಾಯ ಸ್ವಾಹ, ಓಂ ಸ್ವಃ ಸಾಮವೇದಾಯ ಸ್ವಾಹ, ಕರಂ ಪ್ರಕ್ಷಾಲ್ಯ. ಹೀಗೆ ಕೈಯನ್ನು ತೊಳ್ಕೊಂಡು
ಇರುವಂತಹ ಎಲ್ಲ ನೀರನ್ನು ಕೂಡ ಕೆಳಗಡೆ ಹಾಕಬೇಕು. ಇನ್ನೊಂದು ಸಾರಿ ಪುನಃ ಬುಡದಿಂದ ಏನೇನು ಇರುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೇನೆ. ಈ ಜಪವನ್ನ ಕೇವಲ 10 ನಿಮಿಷದಲ್ಲಿ ಮಾಡ್ಲಿಕ್ಕಾಗತ್ತೆ. ಈಗ ನಾನು ನಿಧಾನವಾಗಿ ಹೇಳ್ತಾ ಬಂದಿದ್ರಿಂದ ಇಷ್ಟು ಹೊತ್ತು ತಗೊಳ್ತು ಅನ್ನುವಂಥದ್ದು ಬಿಟ್ರೆ, ಇದನ್ನ ನೀವು ಅಭ್ಯಾಸ ಮಾಡ್ಕೊಂಡ ಮೇಲೆ ಕೇವಲ 10 ನಿಮಿಷ ಸಾಕು. ಆದ್ರೆ ಗಾಯತ್ರಿ ಜಪ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹೆಚ್ಚು ಹೊತ್ತು ಬೇಕಾಗತ್ತೆ. ಇಲ್ಲ ಅಂತಾದ್ರೆ 10 ನಿಮಿಷದಲ್ಲಿ ಈ ಗಾಯತ್ರಿ ಜಪವನ್ನು ಮುಗಿಸಬಹುದು. ನಿಮ್ಮ ಕೊಟ್ಟಿರುವಂತಹ ಪಠ್ಯದಲ್ಲೂ ಕೂಡ ಯಾವ್ಯಾವುದಕ್ಕೆ ಎಷ್ಟು ಸೆಕೆಂಡು ಅನ್ನುವಂಥದ್ದನ್ನು ಕೂಡ ಪ್ರಯೋಗವನ್ನು ಮಾಡಿ ನೋಡಿ ಅದನ್ನ ಹಾಕಿದ್ದಾರೆ. ಅದನ್ನು ಕೂಡ ನೀವು ಗಮನಿಸಬಹುದು. ಸಂಧ್ಯಾವಂದನೆ ಪ್ರಾರಂಭ ಮಾಡುವಾಗ ಮೊದಲು ಆಚಮನವನ್ನು ಮಾಡಿ ಕೈಯಲ್ಲಿ ಭಸ್ಮವನ್ನು ಹಾಕಿಕೊಂಡು ಭಸ್ಮಧಾರಣೆ ಅಂದರೆ ಅಭಿಮಂತ್ರಣೆಯನ್ನು ಮಾಡಿ ಕೈಯಲ್ಲಿ ಅದನ್ನು ತಿಕ್ಕಿ ಮೈಗೆ ಲೇಪನವನ್ನು ಮಾಡಿಕೊಳ್ಳೋದು. ಅದಾದ್ಮೇಲೆ ತೆಗೆದುಕೊಂಡು ಪುನಃ ಆಚಮನವನ್ನು ಮಾಡಿಕೊಂಡು ಆಪೋಯಿಷ್ಠ ಅಂತ ಹೇಳಿ ಮಾರ್ಜನವನ್ನು ಮಾಡಿಕೊಳ್ಳುವಂತಹದ್ದು. ಮಾರ್ಜನ ಮುಗಿದ ಮೇಲೆ ಮಂತ್ರಾಚಮನ, ಆ ಮಂತ್ರಾಚಮನ ಮುಗಿದ ಮೇಲೆ ಪುನಃ ಮಾರ್ಜನ, ಅದಾದ ಮೇಲೆ ಅರ್ಘ್ಯ ಪ್ರದಾನ ಅಂತ ಹೇಳ್ತಾರೆ. ಅರ್ಘ್ಯ ಪ್ರದಾನ ಆದ ನಂತರದಲ್ಲಿ ಗಾಯತ್ರಿಯ ಜಪ ಅಂದರೆ ಋಷಿ ಛಂದಸ್ಸು ದೇವತೆಯನ್ನು ಹೇಳಿ ಕರನ್ಯಾಸ ಅಂಗನ್ಯಾಸವನ್ನು ಮಾಡಿ ಧ್ಯಾನವನ್ನು ಮಾಡಿಕೊಂಡು ಜಪ, ಆ ಜಪ ಮುಗಿದ ಮೇಲೆ ಪುನಃ ಅಂಗನ್ಯಾಸ, ಅದಾದ ಆಚಮನವನ್ನು ಮಾಡಿಕೊಂಡು ಅಷ್ಟಾಕ್ಷರಿ ಜಪ, ಅದಕ್ಕೂ ಅಷ್ಟೇ ಋಷಿ ಛಂದಸ್ಸು ದೇವತೆ ಹೇಳಿ ಕರನ್ಯಾಸ ಅಂಗನ್ಯಾಸ ಧ್ಯಾನ ಮಾಡಿ ಅಷ್ಟಾಕ್ಷರಿ ಜಪ, ಗಾಯತ್ರಿ 2 ಪಟ್ಟು. ಅದು ಮುಗಿದ ಮೇಲೆ ಪುನಃ ಅಂಗನ್ಯಾಸವನ್ನು ಮಾಡಿ ಧ್ಯಾನವನ್ನು ಮಾಡಿ ಆಚಮನವನ್ನು ಮಾಡಿ ಪಂಚಾಕ್ಷರಿ ಜಪ, ಅದಕ್ಕೂ ಕೂಡ ಋಷಿ ಛಂದಸ್ಸು ದೇವತೆಯನ್ನು ಹೇಳಿಕೊಂಡು ಧ್ಯಾನವನ್ನು ಮಾಡಿ ಪಂಚಾಕ್ಷರಿ ಜಪವನ್ನು ಮಾಡಿ ಪುನಃ ಅಂಗನ್ಯಾಸವನ್ನು ಮಾಡಿ ಸಂಧ್ಯಾವಂದನೆಯನ್ನ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಹೇಳುವಂಥದ್ದು. ಗಾಯತ್ರಿ ಮಂತ್ರವನ್ನು ನಾನು ಒಂದು ಸಾರಿ ಸ್ವರಯುಕ್ತವಾಗಿ ಹೇಳಿ ತೋರಿಸ್ತೇನೆ, 3 ಸಾರಿ ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಗಾಯತ್ರಿಯನ್ನ ಅದೇ ರೀತಿಯಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮಭೂರ್ಭುವಸ್ಸು ಪರೋ. ಹೀಗೆ ಗಾಯತ್ರಿಯನ್ನ ಹೇಳುವಂತಹದ್ದು. ಭೂರ್ಭುವಸ್ಸುವಃ ಅನ್ನುವಂಥದ್ದಕ್ಕೆ ವ್ಯಾಹತಿ ಅಂತ ಹೇಳ್ತಾರೆ. ಅದನ್ನ ಜಪದಲ್ಲಿ ಬಳಸಬೇಕಾದಂತಹ ಅವಶ್ಯಕತೆ ಇಲ್ಲ. ಆಪೋಜ್ಯೋತಿ ರಸೋಮೃತಂ ಬ್ರಹ್ಮಭೂರ್ಭುವಸ್ಸುರೋಂ ಇದನ್ನು ಕೂಡ ಜಪದಲ್ಲಿ ಬಳಸಬೇಕಾದಂತಹ ಅವಶ್ಯಕತೆ ಇಲ್ಲ. ಕೊನೆಯಲ್ಲೇ ಹೇಳಿದರೆ ಸಾಕು. ಓಂ ಭೂರ್ಭುವಸ್ವಃ ಮೊದಲು 1 ಸಾರಿ ಹೇಳಿದರೆ ಸಾಕು. ಪ್ರತಿಯೊಂದು ಗಾಯತ್ರಿ ಜಪದಲ್ಲೂ ಕೂಡ ಅದನ್ನ ಬಳಸುವಂತಹ ಅವಶ್ಯಕತೆ ಇಲ್ಲ. ಈ ಒಂದು ಕ್ರಮವನ್ನು ನಾವು ಬಹಳ ಸಂಕ್ಷಿಪ್ತವಾಗಿ ಮಾಡಿದ್ದೇವೆ. ಇದಲ್ಲದೇನೆ ಇದಕ್ಕಿಂತ ದೊಡ್ಡದಾಗಿ ಮಾಡಬೇಕು ಅನ್ನುವಂಥವರಿಗೆ ಅವರವರ ಹತ್ರ ಇರುವಂತಹ ಪುಸ್ತಕದಲ್ಲಿರುವಂತಹ ರೀತಿಯಲ್ಲೂ ಕೂಡ ಮಾಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದರೆ ಕಾರಣಾಂತರದಿಂದ ಬೇರೆ ಬೇರೆ ರೀತಿಯಾದಂತಹ ಉದ್ಯೋಗದಲ್ಲಿರುವಂಥವರಿಗೆ ಬಹಳ ಹೊತ್ತು ಇದಕ್ಕೆ ಸಮಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವರಿಗೆ ಈ ಸಂಕ್ಷಿಪ್ತವಾದ ಜಪವನ್ನು ನಾವು ಸಂಕ್ಷಿಪ್ತವಾದ ಸಂಧ್ಯಾವಂದನೆ ನಾವು ಸಿದ್ಧ ಮಾಡಿರುವಂತಹದ್ದು. ಹಾಗಾಗಿ ನಿಮ್ಮಲ್ಲಿರುವಂತಹ ಬೇರೆ ಬೇರೆ ರೀತಿಯಾದಂತಹ ಪುಸ್ತಕದಲ್ಲಿ ಬೇರೆ ಪದ್ಧತಿಗಳಿದ್ರೆ ಅಥವಾ ಇನ್ನೂ ವಿಸ್ತಾರವಾಗಿದ್ದರೆ ಅದು ನಿಮಗೆ ಮಾಡಲಿಕ್ಕೆ ಸಹಾಯ ಆಗತ್ತೆ ಎನ್ನುವಂತಹದ್ದಾದರೆ ಅದನ್ನು ಕೂಡ ನೀವು ಮಾಡಬಹುದು. ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ.
ನಾವು ಈಗ ಇಲ್ಲಿ ಮಾಡಿ ತೋರಿಸಿರುವಂತಹದ್ದು ಮಾತ್ರ ಸರಿ, ಬೇರೆ ಎಲ್ಲರೂ ತಪ್ಪು ಅನ್ನುವಂತಹ ಭಾವನೆ ಕೂಡ ನಮ್ದು ಯಾರದ್ದೂ ಅಲ್ಲ. ಎಲ್ಲರೂ ಕೂಡ ಅವರಲ್ಲಿರುವಂತಹ ಪುಸ್ತಕದ ಪ್ರಕಾರವಾಗಿ ಅಥವಾ ನಾವು ಕೊಟ್ಟಿರುವಂತಹ ಪುಸ್ತಕದ ಪ್ರಕಾರವಾಗಿಯೂ ಮಾಡಿ ನಿಮ್ಮಲ್ಲಿರುವಂತಹ ಅಂತಃಶಕ್ತಿಯನ್ನ ಆ ಗಾಯತ್ರಿಯ ಜಪದ ಮೂಲಕವಾಗಿ ಜಾಗೃತಗೊಳಿಸಿ. ಯಾಕೆಂದ್ರೆ ಗಾಯತ್ರಿಯ ಒಂದು ಮಂತ್ರದ ಅರ್ಥವೇ ಅದು. ಮಂತ್ರದ ಅರ್ಥ ಹೇಳಲಿಕ್ಕೆ ಹೋದ್ರೆ ಕೇವಲ ಓಂಕಾರಕ್ಕೆ ಅರ್ಥ ಹೇಳಲಿಕ್ಕೆ ಹೋದ್ರೆ ಒಂದು ದಿವಸ ಸಾಕಾಗುವುದಿಲ್ಲ. ಹಾಗಾದ್ರೆ ಇಡೀ 4 ವೇದಗಳ ಸಾರವಾದಂತಹ ಗಾಯತ್ರಿಯ ಮಂತ್ರದ ಅರ್ಥ ಏನು ಅಂತ ಕೇಳಿದ್ರೆ ನಾನೇನೋ 10 ನಿಮಿಷದಲ್ಲಿ ನಿಮಗೆ ಹೇಳಿಬಿಡ್ತೇನೆ ಅಂತ ಹೇಳಿದ್ರೆ ಅದು ಬಹುಶಃ ನನ್ನ ಮೂರ್ಖತನ ಅಂತ ನಾನು ತಿಳ್ಕೊಂಡಿದ್ದೇನೆ. ಗಾಯತ್ರಿ ಮಂತ್ರದ ಅರ್ಥವನ್ನು ಅತಿ ಸುಲಭವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಶಬ್ದಾರ್ಥಗಳನ್ನು ನಾವು ನೋಡಿದರೆ ನನ್ನ ಬುದ್ಧಿಯನ್ನ ಪ್ರಚೋದನೆ ಮಾಡು ಅನ್ನುವಂಥದ್ದು ಅದರ ಅರ್ಥ. ಅಂದ್ರೆ ಎಲ್ಲರಿಗೂ ಕೂಡ ಭಗವಂತ ಒಂದೇ ರೀತಿಯಲ್ಲಿ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ತೇವೆ ಅನ್ನುವಂಥದ್ದು ನಮ್ಮ ಕರ್ಮಾನುಸಾರವಾಗಿ ಅಥವಾ ಜನ್ಮಾಂತರದ ಕರ್ಮಕ್ಕೆ ಅನುಗುಣವಾಗಿ ನಾವು ಅದನ್ನು ಉಪಯೋಗ ಮಾಡ್ತೇವೆ, ಒಳ್ಳೆಯ ಕೆಲಸಕ್ಕೆ ಅಥವಾ ಕೆಟ್ಟ ಕೆಲಸಕ್ಕೆ. ಆ ಬುದ್ಧಿಯನ್ನ ಪ್ರಚೋದನೆ ಮಾಡುವಂತ ಹೇಳಿ ನಾವು ಗಾಯತ್ರಿಯಲ್ಲಿ ಕೇಳಿಕೊಳ್ಳುವಂಥದ್ದು. ಅಂದ್ರೆ ಒಳ್ಳೆಯದರ ಕಡೆಗೆ ನಮ್ಮ ಬುದ್ಧಿಯನ್ನು ತೆಗೆದುಕೊಂಡು ಹೋಗು, ನಾವು ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡುವಂತ ಹೇಳಿ ಆ ಗಾಯತ್ರಿಗೆ ಕೇಳಿಕೊಳ್ಳುವಂತಹದ್ದು. ಆ ಗಾಯತ್ರಿ ಜಪದಿಂದ ನಮ್ಮ ಅಂತಃಶಕ್ತಿ ಜಾಗೃತವಾಗುತ್ತೆ, ಹೆಚ್ಚಾಗುತ್ತೆ. ತನ್ಮೂಲಕವಾಗಿ ನಮಗೂ ಕೂಡ ಬೇರೆ ಎಲ್ಲ ಕೆಲಸಗಳಲ್ಲೂ ಕೂಡ ಧನಾತ್ಮಕವಾದಂತಹ ಫಲ ಪ್ರಾಪ್ತವಾಗುತ್ತೆ. ಅದರಿಂದಾಗಿ ನಮ್ಮ ಕುಟುಂಬದಲ್ಲೂ ಕೂಡ ಸುಖ, ಸಂತೋಷ, ನೆಮ್ಮದಿ ಇತ್ಯಾದಿಗಳು ಪ್ರಾಪ್ತವಾಗಿ ಎಲ್ಲರೂ ಕೂಡ ಶ್ರೇಯಸ್ಸಿನ ದಾರಿಯಲ್ಲಿ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಈ ಒಂದು ಸಂಧ್ಯಾ ವಂದನೆಯ ಮೂಲವಾದಂತಹ ಉದ್ದೇಶ ಅಥವಾ ಇದರ ಒಂದು ಪ್ರಯೋಜನ. ಹಾಗಾಗಿ ನೀವೆಲ್ಲರೂ ಕೂಡ ಈ ಜಪವನ್ನು, ಸಂಧ್ಯಾವಂದನೆಯನ್ನ ಪ್ರತಿದಿವಸ 2 ಹೊತ್ತು ಕೂಡ ಸಂಧ್ಯಾಕಾಲದಲ್ಲಿ ಮಾಡಿ ಅದರಿಂದ ನಿಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಅಭೀಷ್ಟಗಳನ್ನ ಈಡೇರಿಸಿಕೊಳ್ಳಿ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನನ್ನ ಹೆಸರು ಗಣಪತಿ ಭಟ್ ಅಂತ. ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಬಹಳ ಜನ ಬಹಳ ಸಹಾಯ ಮಾಡಿದ್ದಾರೆ. ಇದರಲ್ಲಿ ನನ್ನ ಪರಿಶ್ರಮ ಏನೇನೂ ಇಲ್ಲ, ನಾನು ಬಂದು ಹೇಳಿದ್ ಮಾತ್ರ. ಇದನ್ನು ಮಾಡಲಿಕ್ಕೆ ಹಿಂದ್ಗಡೆ ಬಹಳ ಜನ ಇದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ. ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ಕೊಂಡು ಕೂಡ ಇದರ ಬಗ್ಗೆ ರಾತ್ರಿ ಎಲ್ಲ ಕೂತ್ಕೊಂಡು ಈ ಪುಸ್ತಕ ಎಲ್ಲ ಟೈಪ್ ಮಾಡೋದಿರ್ಬೋದು, ಅದರ ಸ್ವರ ಇದನ್ನು ಮಾಡೋದಿರ್ಬೋದು, ಎಲ್ಲವನ್ನು ಬಹಳ ಕಷ್ಟಪಟ್ಟು ರಮೇಶ್ ಭಟ್ರು, ಹೇಮಂತ್ ಭಟ್ರು ಮತ್ತೆ ಅರವಿಂದ್ ಹೆಗಡೆ ಅವರು, ಹಾಗೆ ಅವರ ಸಹಾಯಕರೆಲ್ಲರೂ ಕೂಡ ಬಹಳ ಕಷ್ಟಪಟ್ಟು ಮಾಡಿದ್ದಾರೆ. ಅವರಿಗೆ ನಾನು ಆ ಗಾಯತ್ರಿ ಮಾತೆ ಅಥವಾ ಗುರುಗಳು ಸಂಪೂರ್ಣವಾದ ಅನುಗ್ರಹವನ್ನ ಹಾಗೂ ಆಶೀರ್ವಾದವನ್ನ ಅನುಗ್ರಹಿಸಲಿ. ಅವ್ರ ಜೊತೆಗೆ ಇವತ್ತು ಕೂಡ ಆದಿತ್ಯ ಭಟ್ ಅನ್ನೋರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಭಗವಂತ ಸಂಪೂರ್ಣವಾದ ಅನುಗ್ರಹವನ್ನ ಉಂಟು ಮಾಡಲಿ ಅಂತ ಹೇಳಿ ನಾನು ಗುರುಗಳಲ್ಲಿ ಹಾಗೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ನಿಮಗೂ ಕೂಡ ಶ್ರೇಯಸ್ಸಾಗಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ. ಸಾಧ್ಯ ಆದರೆ ಮುಂದಿನ ದಿನದಲ್ಲಿ ಬೇರೆ ಬೇರೆ ಮಂತ್ರಗಳನ್ನು ಕೂಡ ಕಲೀಲಿಕ್ಕೆ ನಾವು ಪ್ರಯತ್ನವನ್ನು ಮಾಡೋಣ.